ಹಾಯ್ ಹಲೋ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ SA1 ಸಂಕಲನಾತ್ಮಕ ಮೌಲ್ಯಮಾಪನ ವಿಷಯ ಸಮಾಜ ವಿಜ್ಞಾನ 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ SA1 ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಳೋಣ. ಮೊದಲನೇ ಮೇನ್, ಪ್ರತಿಯೊಂದು ಅಪೂರ್ಣ ವಾಕ್ಯ ಅಥವಾ ಪ್ರಶ್ನೆಗೆ 4 ವಾಕ್ಯಗಳನ್ನು ಕೊಟ್ಟಿದ್ದೇವೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಕ್ವಶನ್, 1 ಮಾರ್ಕ್, ಒಟ್ಟು 8 ಅಂಕ. 8 ಪ್ರಶ್ನೆ, ತಲಾ ಒಂದು ಪ್ರಶ್ನೆಗೆ 1 ಅಂಕ, ಒಟ್ಟು 8 ಅಂಕ. ಪ್ರಶ್ನೆ 1, ಮೊದಲ ಆಂಗ್ಲ ಮರಾಠ ಯುದ್ಧವು ಯಾವ ಒಪ್ಪಂದದ ಮೂಲಕ ಅಂತ್ಯವಾಯಿತು? ಆಪ್ಷನ್ ಎ ಬಸೇನ್, ಆಪ್ಷನ್ ಬಿ ಸಲ್ವಾಯ್, ಆಪ್ಷನ್ ಸಿ ಲಾಹೋರ್, ಆಪ್ಷನ್ ಡಿ ಪುಣೆ. ಪ್ರಶ್ನೆ 2, ಮೊದಲ ಆಂಗ್ಲ ಮೈಸೂರು ಯುದ್ಧದ ಅಂತ್ಯದಲ್ಲಿ ಸಹಿ ಮಾಡಿದ ಒಪ್ಪಂದ ಯಾವುದು? ಆಪ್ಷನ್ ಎ ಮಂಗಳೂರು ಒಪ್ಪಂದ, ಆಪ್ಷನ್ ಬಿ ಶ್ರೀರಂಗಪಟ್ಟಣ ಒಪ್ಪಂದ, ಆಪ್ಷನ್ ಸಿ ಸಾಲ್ಬಾಯ್ ಒಪ್ಪಂದ, ಆಪ್ಷನ್ ಡಿ ಮದ್ರಾಸ್ ಒಪ್ಪಂದ. ಪ್ರಶ್ನೆ 3, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ಆಪ್ಷನ್ ಎ ವುಡ್ರೋ ವಿಲ್ಸನ್, ಆಪ್ಷನ್ ಬಿ ವೆಪರ್, ಆಪ್ಷನ್ ಸಿ ಲೂಥರ್ ಗುಲಿಕ್, ಆಪ್ಷನ್ ಡಿ FM ಮಾರ್ಕ್ಸ್. ಪ್ರಶ್ನೆ 4, ನಿಜಕ್ಕೂ ಇಡೀ ಮಾನವ ಕುಲ ತಾನೊಂದೇ ಒಲಂ ಎಂದು ಯಾರು ಹೇಳಿದರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಜನ್ನ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಅಂಬೇಡ್ಕರ್. ಪ್ರಶ್ನೆ 5, ಸಂಘಟಿತ ಕಾರ್ಮಿಕರ ಉದಾಹರಣೆ ಯಾವುದು? ಆಪ್ಷನ್ ಎ ತರಕಾರಿ ಮಾರುವವರು, ಆಪ್ಷನ್ ಬಿ ದೈನಂದಿನ ಕೂಲಿ ಕಾರ್ಮಿಕರು, ಆಪ್ಷನ್ ಸಿ ಗೃಹ ಕಾರ್ಮಿಕರು, ಆಪ್ಷನ್ ಡಿ ಶಿಕ್ಷಕರು. ಪ್ರಶ್ನೆ 6, ಭಾರತದ ಅತಿ ದೊಡ್ಡ ಭೌಗೋಳಿಕ ವಿಭಾಗ ಯಾವುದು? ಉತ್ತರ ಆಪ್ಷನ್ ಎ ಉತ್ತರದ ಮೈದಾನ, ಆಪ್ಷನ್ ಬಿ ಹಿಮಾಲಯ, ಆಪ್ಷನ್ ಸಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು, ಆಪ್ಷನ್ ಡಿ ಭಾರತೀಯ ಪ್ರಸ್ಥಭೂಮಿ. ಪ್ರಶ್ನೆ 7, 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿತ್ತು? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಸಮಗ್ರ ಅಭಿವೃದ್ಧಿ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ಕೈಗಾರಿಕೆ. ಪ್ರಶ್ನೆ 8, ಈ ಬಗೆಯ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಬಡ್ಡಿ ಕೊಡುವುದಿಲ್ಲ ಮತ್ತು ಸೇವಾ ಶುಲ್ಕವನ್ನು ವಸೂಲಿ ಮಾಡುತ್ತದೆ. ಆಪ್ಷನ್ ಎ ಚಾಲ್ತಿ ಖಾತೆ, ಆಪ್ಷನ್ ಬಿ ನಿಗದಿತ ಠೇವಣಿ ಖಾತೆ, ಆಪ್ಷನ್ ಸಿ ಆವರ್ತ ಖಾತೆ, ಆಪ್ಷನ್ ಡಿ ಉಳಿತಾಯ ಖಾತೆ. ನೆಕ್ಸ್ಟ್ 2ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 8 ಪ್ರಶ್ನೆ, ತಲಾ ಒಂದು ಪ್ರಶ್ನೆಗೆ 1 ಅಂಕ, ಒಟ್ಟು 8 ಅಂಕ. ಪ್ರಶ್ನೆ ಸಂಖ್ಯೆ 9, ನೀಲಿ ನೀರಿನ ನೀತಿ ಎಂದರೆ ಏನು? ಪ್ರಶ್ನೆ 10, ಸಹಾಯಕ ಸೈನ್ಯ ಪದ್ಧತಿ ವ್ಯವಸ್ಥೆ ಎಂದರೆ ಏನು? ಪ್ರಶ್ನೆ 11, ಕೋಮುವಾದ ಎಂದರೇನು? ಪ್ರಶ್ನೆ 12, ಪೂರ್ವಗ್ರಹ ಎಂದರೆ ಏನು? ಪ್ರಶ್ನೆ 13, ಭಾರತದ ಹವಾಮಾನವನ್ನು ಪ್ರಭಾವಿಸುವ ಅಂಶಗಳು ಯಾವುವು? ಪ್ರಶ್ನೆ 14, ಮಣ್ಣು ಸವೆತ ಎಂದರೆ ಏನು? ಪ್ರಶ್ನೆ 15, ಸರ್ ಎಂ ವಿಶ್ವೇಶ್ವರಯ್ಯರನ್ನು ಭಾರತೀಯ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ? ಪ್ರಶ್ನೆ 16, ಬ್ಯಾಂಕರ್ಗಳ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್ ಯಾವುದು? ನೆಕ್ಸ್ಟ್ 3ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಅಥವಾ 4 ಅಂಶಗಳಲ್ಲಿ ಉತ್ತರಿಸಿ. 8 ಪ್ರಶ್ನೆ, ತಲಾ ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟು 16 ಅಂಕ. ಪ್ರಶ್ನೆ ಸಂಖ್ಯೆ 17, ದತ್ತು ಪುತ್ರ ರದ್ದತಿ ಸಿದ್ಧಾಂತವು ಇಂಗ್ಲಿಷರ ಅಧಿಕಾರ ವಿಸ್ತಾರಕ್ಕೆ ಹೇಗೆ ಸಹಾಯ ಮಾಡಿತು? ಪ್ರಶ್ನೆ 18, ಅಮರ ಸುಳ್ಯ ಬಂಡೆಯನ್ನು ರೈತರ ಬಂಡಾಯ ಎಂದು ಏಕೆ ಕರೆಯುತ್ತಾರೆ? ಅಮರ ಸುಳ್ಯ ಬಂಡಾಯವನ್ನು ರೈತರ ಬಂಡಾಯ ಎಂದು ಏಕೆ ಕರೆಯುತ್ತಾರೆ?
ಪ್ರಶ್ನೆ 19. ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಸೇವೆಗಳನ್ನು ಒದಗಿಸುತ್ತದೆ. ಸಮರ್ಥಿಸಿ. ಪ್ರಶ್ನೆ 20. ಅಸ್ಪೃಶ್ಯತೆಯನ್ನು ನಿರ್ಮೂಲಗೊಳಿಸಲು ಸಂವಿಧಾನಿಕ ಮತ್ತು ಕಾನೂನು ಕ್ರಮಗಳು ಯಾವುವು? ಅಥವಾ ನಿರುದ್ಯೋಗದ ಕಾರಣಗಳು ಯಾವುವು? ಪ್ರಶ್ನೆ 21. ಭಾರತದ ಪರ್ಯಾಯ ಪ್ರಸ್ಥಭೂಮಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿಯ ಪಾತ್ರ ವಹಿಸುತ್ತದೆ? ಪ್ರಶ್ನೆ 22. ಭಾರತೀಯ ಕೃಷಿ ಮಾನ್ಸೂನ್ ಜೊತೆ ಆಡುವ ಜೂಜಾಟ ಎಂದು ಸಮರ್ಥಿಸಿ. ಪ್ರಶ್ನೆ 23. ನೀತಿ ಆಯೋಗದ ಉದ್ದೇಶಗಳು ಯಾವುವು? ಪ್ರಶ್ನೆ 24. ಬ್ಯಾಂಕ್ ಖಾತೆ ತೆರೆಯುವ ಹಂತಗಳನ್ನು ವಿವರಿಸಿ. ನೆಕ್ಸ್ಟ್ 4th ಮೇನ್. ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ. 9 ಪ್ರಶ್ನೆ, 1 ಪ್ರಶ್ನೆಗೆ ತಲಾ 3 ಅಂಕ, ಒಟ್ಟು 27 ಅಂಕ. ಕೇವಲ 6 ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರಶ್ನೆ ಸಂಖ್ಯೆ 25. ಪ್ಲಾಸಿಯ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಪ್ರಶ್ನೆ 26. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 27. ಸ್ವಾಮಿ ವಿವೇಕಾನಂದರ ಕೊಡುಗೆಗಳು ಯಾವುವು? ಅಥವಾ ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಪಾತ್ರವನ್ನು ವಿವರಿಸಿ. ಪ್ರಶ್ನೆ 28. ನಿರಕ್ಷರತೆ ನಿರ್ಮೂಲನೆಗೊಳಿಸಲು ತೆಗೆದುಕೊಳ್ಳಲಾದ ಕ್ರಮಗಳನ್ನು ಉಲ್ಲೇಖಿಸಿ. ಪ್ರಶ್ನೆ 29. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಪ್ರಶ್ನೆ 30. ಕಪ್ಪು ಮಣ್ಣು ಲ್ಯಾಟರೈಟ್ ಮಣ್ಣಿನಿಂದ ಹೇಗೆ ವಿಭಿನ್ನವಾಗಿದೆ? ಪ್ರಶ್ನೆ 31. ಅರಣ್ಯ ಸಂರಕ್ಷಣೆಯ ವಿಧಾನಗಳು ಯಾವುವು? ಅಥವಾ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳನ್ನು ಉಲ್ಲೇಖಿಸಿ. ಪ್ರಶ್ನೆ 32. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ. ಅಥವಾ ಹಸಿರು ಕ್ರಾಂತಿಗೆ ಕಾರಣವಾದ ಪ್ರೇರಣಾ ಅಥವಾ ಪ್ರೇರಕ ಅಂಶಗಳು ಯಾವುವು? ಪ್ರಶ್ನೆ 33. ಉಳಿತಾಯ ಖಾತೆ ಚಾಲ್ತಿ ಖಾತೆಯಿಂದ ಹೇಗೆ ಭಿನ್ನವಾಗಿದೆ? ಅಥವಾ ಬ್ಯಾಂಕ್ನ ಕಾರ್ಯಗಳು ಯಾವುವು? ನೆಕ್ಸ್ಟ್ 5th ಮೇನ್. ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. 4 ಮಾರ್ಕ್ಸ್. 4 ಪ್ರಶ್ನೆ, 1 ಪ್ರಶ್ನೆಗೆ ತಲಾ 4 ಅಂಕ, ಒಟ್ಟು 16 ಅಂಕ. ಪ್ರಶ್ನೆ 34. ಕೃಷ್ಣರಾಜ ಒಡೆಯರ್ 4ರ ಸಾಧನೆಗಳನ್ನು ವಿವರಿಸಿ. ಅಥವಾ ಇಂಗ್ಲಿಷರ ಭೂ ಕಂದಾಯ ನೀತಿಯ ಪರಿಣಾಮಗಳು ಯಾವುವು? ಪ್ರಶ್ನೆ 35. ಅನಿ ಬೆಸೆಂಟ್ ಅವರ ಸುಧಾರಣಾ ಕ್ರಮಗಳು ಯಾವುವು? ಪ್ರಶ್ನೆ 36. ಲೂಥರ್ ಗುಲಿಕ್ ಪ್ರಕಾರ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ವಿವರಿಸಿ. ಪ್ರಶ್ನೆ 37. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಯಾವುವು? ನೆಕ್ಸ್ಟ್ 6th ಮೇನ್. ಪ್ರಶ್ನೆ 38. ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದಾದರೂ 5 ಸ್ಥಳಗಳನ್ನು ಗುರುತಿಸಿ. 1 ಸ್ಥಳಕ್ಕೆ 1 ಮಾರ್ಕ್, 5 ಸ್ಥಳ ಗುರುತಿಸಿದರೆ ಒಟ್ಟು 5 ಅಂಕ. ಎ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಬಿ ಗಂಗಾನಗರ, ಸಿ ತುಂಗಭದ್ರಾ ಯೋಜನೆ, ಡಿ ಗಿರ್ ರಾಷ್ಟ್ರೀಯ ಉದ್ಯಾನ, ಇ ಹಿರಾಕುಡ್ ಯೋಜನೆ, ಎಫ್ ಪಶ್ಚಿಮ ಘಟ್ಟ, ಜಿ ನರ್ಮದಾ ನದಿ. ಥ್ಯಾಂಕ್ ಯು.